ವಿಷಯ? ಏನಿಲ್ಲ, ಸುಮ್ಮನೆ. ಏಯ್ ಬಾರೆ, ಇಲ್ಲಿ ಎಲ್ಲಿ ಹೋಗ್ತೀಯೋ? ಬೇಡ ಬಿಡ್ರಿ, ಮುಟ್ಬೇಡಿ. ಏಯ್, ಇನ್ನೂ ಅದನ್ನ ಮರಿಲಿಲ್ವಾ? ನನ್ನ ಬಗ್ಗೆ ನಿನಗೆ ಗೊತ್ತಲ್ವಾ? ಅದು ಹೆಂಗೋ ಒಂದಂತೂ ನಿರ್ಧಾರ ಮಾಡಿದೆ, ಇನ್ಮೇಲೆ ಸಿನಿಮಾ ನೋಡಿದ್ರೆ ಅದ್ರ ಬಗ್ಗೆ ಯಾವ ವಿಷಯನೂ ಚರ್ಚೆ ಮಾಡೋದಿಲ್ಲ. ಏನು, ಓಕೆನಾ? ಏಯ್, ಅವಸರ ಮಾಡ್ಬಿಡು, ನಿಧಾನ ಬಾ. ತಬ್ಲಾನ ಚೀಲದಲ್ಲಿ ಹಾಕೊಂಡು ಹೋಗೋ ತರ ಇದೆ. ಈ ಹುಡುಗಿನೆಲ್ಲೋ ನೋಡ್ದಾಗಿದೆಯಲ್ಲ ಅಲ್ಲ? ಯಾಕೆ, ನನ್ ಯಾರು ಅಂತ ಗೊತ್ತಾಗಿಲ್ವಾ ನಿಂಗೆ? ನಾವಿಬ್ರು ಭೇಟಿಯಾಗಿ ಎಷ್ಟು ವರ್ಷ ಆಯ್ತು. ದಿಢೀರಂತ ನೋಡಿದ್ದು. ಬಾ ಒಳಗ್ ಬಾ. ಏನಾಯ್ತು? ಒಂದ್ ಫೋನ್ ಕೂಡ ಮಾಡ್ದೆ, ದಿಢೀರಂತ ವಿಸಿಟ್ ಮಾಡಿದ್ಯಾ? ಅದೇ ಈ ಮೀರಾ ಸ್ಟೈಲ್. ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ಟೈಮಲ್ಲಿ ಅವ್ರ ಮನೆಗೆ ಹೋಗೋದೇ ನನ್ ವಿಶೇಷ. ಅದ್ರಲ್ಲಿ ಒಂದ್ ಥ್ರಿಲ್ ಇರುತ್ತಲ್ವಾ? ಹೌದು, ಪ್ರೇಮಲ್ಲಿ. ಅಂಜನಾ, ಓ ಹಲೋ ಮೀರಾ. ಎಲ್ಲಿಗೆ ಹೊರಟೆ? ನಾನು ಅರ್ಜೆಂಟ್ ಸ್ಟುಡಿಯೋ ಹೋಗ್ಬೇಕು, ಒಂದು ಮುಖ್ಯವಾದ ಡಬ್ಬಿಂಗ್ ಇದೆ, ಅನುಮತಿ ನೀವು ನೀಡಬೇಕು. ಅದಕ್ಕೇನಂತೆ, ನೋ ಪ್ರಾಬ್ಲಮ್. ನಾನು ಅಂಜನಾ ನೋಡಕ್ ಬಂದೆ. ಓಹೋ, ನೀನ್ ಡಾನ್ಸ್ ಕ್ಲಾಸ್ ಎಲ್ಲ ಹೇಗ್ ನಡೀತಿದೆ? ಇಟ್ಸ್ ಗೋಯಿಂಗ್ ಕ್ವೈಟ್ ವೆಲ್. ಸೌತ್ ಇಂಡಿಯಾದಲ್ಲಿ ಯಾವ ಪ್ರೋಗ್ರಾಮ್ ನಡೆದ್ರು ಸರಿ, ಮೀರಾ ಪ್ರೋಗ್ರಾಮ್ ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಚಾನೆಲ್ಗೆಲ್ಲ ಕೊರಿಯೋಗ್ರಾಫ್ ಮಾಡ್ತಿದ್ಯಾನೆ? ಹಾ, ಮಾಡ್ತಾ ಇದ್ದೀನಿ. ಒಳ್ಳೆ ಸಂಪಾದನೆ ಅಲ್ವಾ? ಕಣ್ಣು ಹಾಕ್ಬಿಡುವ. ಸರಿ, ನೀವು ಮಾತಾಡ್ತಾರೆ, ನಾವು ಹೊರಡ್ತೀನಿ. ನಿಜವಾಗ್ಲೂ ಹೊರಡ್ತಿದ್ಯಾ? ಇವ್ರು ಯಾವಾಗ್ಲೂ ಹೀಗೇನೆ, ಯಾರಾದ್ರೂ ಗೆಸ್ಟ್ ಬಂದ್ರೆ ಸಾಕು ದಿಢೀರ್ ಅಂತ ಬಿಸಿ ಆಗ್ಬಿಡ್ತಾರೆ. ಇಲ್ಲಿ ನೋಡಿ, ನೀವಿಬ್ರು ಹೆಂಗಸರು ಸೇರ್ಕೊಂಡು ಊರ್ ಕತೆ ಮನೆ ಕತೆ ಅಂತ ಮಾತಾಡಿ ಯಾವ್ದಾದ್ರು ಕುಟುಂಬನ ಕೆಡ್ಸೋದಕ್ಕೆ ಪ್ಲಾನ್ ಮಾಡೋ ಅಷ್ಟ್ರಲ್ಲಿ ನಾನು ಬಂದ್ಬಿಡ್ತೀನಿ. ಓಕೆನಾ? ಸರಿ ಸರಿ. ಏನೇ ಇದು? ನಿನ್ ಫೋಟೋಸ್ಗಿಂತ ಇಲ್ಲಿ ಮಮ್ಮೂಟಿ ಫೋಟೋಸೇ ಜಾಸ್ತಿ ಇದೆಯಲ್ಲ? ಅಯ್ಯೋ, ಆ ಕಥೆ ಯಾಕೆ ಕೇಳ್ತ್ಯಾ? ಇವ್ರಿಗೆ ಮಮ್ಮೂಟಿ ಅಂದ್ರೆ ಅಷ್ಟು ಇಷ್ಟ. ತುಂಬಾ ದೊಡ್ಡ ಫ್ಯಾನ್ ಕಣೆ. ನಿನಗೆ? ನನಗ್ ಯಾವತ್ತಿದ್ರು ಅಣ್ಣವ್ರೆ ಕಣೆ. ಇವ್ರಿಗೆ ಮೂವಿಲಿ ಆಕ್ಟ್ ಮಾಡಕ್ ಚಾನ್ಸ್ ಕೊಡಿಸ್ತೀನಿ ಅಂತ ಮಮ್ಮೂಟಿನೇ ಹೇಳಿದಾರ್ ಕಣೆ. ಹಾಗಾದ್ರೆ ಆಕ್ಟ್ ಮಾಡೋ ಆಸೆನೂ ಇದೆಯಾ? ಅದ್ ಮೊದ್ಲಿಂದಾನೂ ಇತ್ತಲ್ವಾ. ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಹುಡ್ಕಿ ಹುಡ್ಕಿ ಒಂದ್ 2-3 ವರ್ಷ ವೇಸ್ಟ್ ಮಾಡ್ಬಿಟ್ರು. ಅದಾದ್ಮೇಲೆ ಕಥೆ ಬರೀತೀನಿ ಅಂತ ಹೋದ್ರು. ಅದಾದ್ಮೇಲೆ ನಮ್ ಜೊತೆ ಪಿಜಿಲ್ ಸೇರಿದ್ದು. ಅದ್ರಿಂದಾನೇ ನಿಂಗೊಬ್ಬ ಒಳ್ಳೆ ಹಸ್ಬೆಂಡ್ ಸಿಕ್ತಾ ಅಲ್ವಾ? ಸರಿ, ನಿನ್ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಏನಾಯ್ತು? ಓ ಅದಾ, ನಾವಿಬ್ರು ಡಿವೋರ್ಸ್ ತಗೊಂಡ್ವಿ. ನಂಬೋಕೆ ಆಗ್ತಿಲ್ಲ ಕಣೆ. ಮದ್ವೆ ಆದ್ಮೇಲೆನೆ ಗಂಡಸ್ರದು ನಿಜವಾದ ಮುಖ ಗೊತ್ತಾಗೋದು. ಹಾಗಾದ್ರೆ ನಿನ್ ಮಗು? ಅದು ಅವನ್ ಮಗು. ನನಗ್ ಬೇಡ ಅಂತ ಹೇಳ್ದೆ. ಹಾಗಾದ್ರೆ ನೀನ್ ಒಬ್ಳೇ ಇರ್ತೀಯಾ? ನಾನಂತ ದಡ್ಡಿ ಏನಲ್ಲ. ನಾನು ಅವನ್ಗಿಂತ ಶ್ರೀಮಂತ ಹುಡುಗನ್ ಮದ್ವೆ ಆಗಿ ಅವನ್ ಮುಂದೆನೆ ಬಾಳಿ ತೋರಿಸ್ತೀನಿ. ಈ ಜನರೇಷನ್ ಅಲ್ಲಿ ಪ್ರಾಬ್ಲಮ್ಸ್ ಇಲ್ದಿರೋ ಮನೆನೇ ಇಲ್ಲ, ಅರ್ಥ ಮಾಡ್ಕೋ. ಆ ವಿಷಯದಲ್ಲಿ ನಿನ್ ಫ್ಯಾಮಿಲಿ ತುಂಬಾ ಲಕ್ಕಿ ಫ್ಯಾಮಿಲಿ.